ಭಾರತದ ಯುದ್ಧ ವಿಮಾನಗಳು, ರಕ್ಷಣಾ ಸಲಕರಣೆಗಳಿಗೆ ಡಿಮ್ಯಾಂಡು ಏರಿಕೆ, ದೊಡ್ಡ ಮಟ್ಟದ ಬೇಡಿಕೆಗಳು ಬರ್ತಾ ಇದೆ. ಈಗ ಈ ಮೂಲಕವಾಗಿ ಏರಿಕೆ ಆಗ್ತಿದೆ. ಭಾರತದ ಆರ್ಥಿಕತೆಯೂ ಕೂಡ ಭಾರತದ ಯುದ್ಧ ವಿಮಾನಗಳು ಮತ್ತು ಸಲಕರಣೆಗಳೇನಿದೆಯಲ್ಲ ಒಂದೊಂದೇ. ಇನ್ನು ಪಾಕಿಸ್ತಾನದ ಹೊಡೆದು ಬಿಸಾಕಿದ್ ನೋಡಿದ್ಮೇಲೆ ನಮ್ಮ ಬ್ರಹ್ಮೋಸ್ಗೆ ಡಿಮ್ಯಾಂಡು. ತೇಜಸ್ ಯುದ್ಧ ವಿಮಾನಗಳಿಗೆ ವಿದೇಶದಲ್ಲಿ ಇನ್ನಷ್ಟು ಕೂಡ ಡಿಮ್ಯಾಂಡ್ ಹೆಚ್ಚಾಗ್ತಿದೆ. ಈಗ ನಮಗೂ ಬೇಕು ಆ ತಂತ್ರಜ್ಞಾನ. ಭಾರತ ಬಿಡಿಯಪ್ಪ, ಬಹಳ ಪ್ಯೂರ್ ಆಗಿ, ಪರ್ಫೆಕ್ಟ್ ಆಗಿ, ಈ ಮೇಡಿನ ಚೀನಾ ತರ ಇಲ್ಲ. ಬಹಳ ಸ್ಪಷ್ಟವಾಗಿ ಭಾರತದ ರಕ್ಷಣಾ ವಲಯ ಹಂಗಿದೆ. ಆಕಾಶ ವಾಯು ರಕ್ಷಣಾ ವ್ಯವಸ್ಥೆಗೆ ವಿದೇಶಗಳಲ್ಲಿ ದೊಡ್ಡ ಮಟ್ಟದ ಬೇಡಿಕೆ. ನಮ್ಮ ಬೆಂಗಳೂರದು, ನಮ್ ದೇಶದ್ದೇ, ಇಲ್ಲೆಲ್ಲ ಡೆವಲಪ್ ಮಾಡಿದ್ದೀವಿ ನಾವು. ಸದ್ಯ ದೊಡ್ಡ ಮಟ್ಟದ ಬೇಡಿಕೆ ಬರ್ತಾ ಇದೆ ಆಕಾಶ್ಗೆ. ಆ ನಿಟ್ಟಿನಲ್ಲಿ ರಕ್ಷಣಾ ವಲಯದ ರಫ್ತು ಮಾರುಕಟ್ಟೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳದ್ದೇ ಸದ್ದು. ಹೊಡೆದು ಬಿಸಾಕ್ತು. ಚೈನಾದು ಟೆಕ್ನಾಲಜಿ ಅಂತಿತ್ತು. ಈ PL-15 ಎಲ್ಲ ಹಿಂಗ ಪೀಸ್ ಆಗಿ ಹಂಗಂಗೆ ಟುಸ್ ಪಟಾಕಿ ತರ ಬಿದ್ದಿದೆ. ಹೀಗಾಗಿ ಭಾರತದ ಉತ್ಪನ್ನಗಳಿಗೆ, ರಕ್ಷಣಾ ವಲಯದ ಉತ್ಪನ್ನಗಳಿಗೆ ದೊಡ್ಡ ಮಟ್ಟದ ಬೇಡಿಕೆ. ಅದರಲ್ಲೂ ಕೂಡ ಭಾರತದ ಹೆಲಿಕಾಪ್ಟರ್ ಮತ್ತು ರ್ಯಾಡರ್ಗಳಿಗೂ ವಿದೇಶಗಳಲ್ಲಿ ವಿಪರೀತ ಬೇಡಿಕೆ. ಅದು ಎಷ್ಟು ಡ್ರೋನ್, 200, 300, 400 ಗಟ್ಟಲೆ ಡ್ರೋನ್ ಹಾಕಿದ್ರು ಹೊಡೆದು ಬಿಸಾಕ್ತೀರಿ. ಮಿಸೈಲ್ ಕಳಿಸಿದ್ರು ಕೂಡ ಕೆಲಸ ಮಾಡದೆ ಟುಸ್ಸಾಗಿ ಬೀಳುತ್ತಂತಂದ್ರೆ, ಇದೇ ನಿಟ್ಟಿನಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳಿಗೂ ಕೂಡ ಬೇಡಿಕೆ. ಆಪರೇಷನ್ ಸಿಂಧೂರದ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಗಮನ ಸೆಳೆಯಿತು ನಮ್ಮ ಭಾರತ ನೆಲದಲ್ಲಿ ಉತ್ಪಾದನೆಯಾಗಿರೋದು. ಆಕಾಶ ಇರುವಂತದ್ದು. ಇನ್ನು ಬ್ರಹ್ಮೋಸ್ ಕೂಡ ಬಹಳಷ್ಟು ನಾವು ಬೇರೆ ದೇಶದಿಂದ ಒಂದಿಷ್ಟು ಪರ್ಸೆಂಟ್ಗಳಷ್ಟು ಮಾತ್ರ ನಾವು ಉತ್ಪನ್ನಗಳನ್ನು ತರಿಸ್ಕೊಂಡಿರ್ತೀವಿ ಬಿಟ್ಟು ಬಹುಭಾಗವಾಗಿ ಭಾರತದಲ್ಲೇ ನಿರ್ಮಾಣ ಆಗಿದೆ. ಸ್ವದೇಶವಾಗಿ ನಿರ್ಮಿತವಾಗಿರುವಂತಹ ಭಾರತದ ತಂತ್ರಜ್ಞಾನಕ್ಕೆ ಫುಲ್ ಡಿಮ್ಯಾಂಡ್. ಆಪರೇಷನ್ ಸಿಂಧೂರ ಅಂತೂ ಕೇವಲ ಪಾಕಿಸ್ತಾನಕ್ಕೆ ಹೊಡೆದಿರೋದಲ್ಲ, ವಿಶ್ವಕ್ಕೊಂದು ಸಂದೇಶ ಕಳಿಸಿರೋದು ಭಾರತ ಹೆಂಗ ನಮ್ಮ ತಾಕತ್ತು ಅನ್ನೋದಾಗಿ. ಇದೇ ನಿಟ್ಟಿನಲ್ಲೇ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದೆ ಭಾರತದ ಮಿಸೈಲ್ಗಳು. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಹು ಬೇಡಿಕೆ, ಈಗ ಡಿಮ್ಯಾಂಡು. ಭಾರತದ್ದು ಮೇಡ್ ಇನ್ ಇಂಡಿಯಾ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಏರೋ ಇಂಡಿಯಾ ಪ್ರದರ್ಶನಕ್ಕೂ ಹೆಚ್ಚಾಗ್ತಾ ಇದೆ ಈಗ ವಿದೇಶಿಗ ಗ್ರಾಹಕರ ಸಂಖ್ಯೆ. ಏರೋ ಇಂಡಿಯಾ ಅಂತ ದೊಡ್ಡ ಮಟ್ಟದಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ.